ಬಡವರಿಂದ ಹಣ ಕೇಳುತ್ತಿರುವ ಭ್ರಷ್ಟ PSI ಅಧಿಕಾರಿಗೆ ಪ್ರಧಾನ ಕಾರ್ಯದರ್ಶಿ ಅವರು ಆರೋಗ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನಮ್ಮ ಜೊತೆಗೆ ಪಿ ರಾಜು ಅವರಿದೆ, ಅವರನ್ನೇ ಮಾತಾಡ್ತೀನಿ. ಸರ್, ಇವತ್ತು ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಮೊದಲನೇದಾಗಿ ಸ್ಪಷ್ಟಪಡಿಸ್ತೀನಿ, ಇದು ಎಲ್ಲಾ ಪೊಲೀಸರ ವಿರುದ್ಧ ಪ್ರತಿಭಟನೆ ಅಲ್ಲ. ಭ್ರಷ್ಟ ಪೊಲೀಸ್ PSI ಮಾಳಪ್ಪ ಪೂಜಾರಿ ಅವರ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ. ಒಂದು ಪೊಲೀಸ್ ಠಾಣೆ ಜನರ ರಕ್ಷಣೆ ಕೊಡುವುದು ಪೊಲೀಸ್ ಠಾಣೆ ಆಗಬೇಕು ಹೊರತಾಗಿ ಇದು ಕಲೆಕ್ಷನ್ ಸೆಂಟರ್ ಅಲ್ಲ. ಈ PSI ಪೊಲೀಸ್ ಠಾಣೆಯನ್ನ ಜನರ ರಕ್ಷಣೆಗೆ ಇದೆ ಅಂತ ಹೇಳಿ ವಿಶ್ವಾಸ ಮೂಡಿಸೋದ್ರ ಬದಲಾಗಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಇದು ಹಣ ವಸೂಲಿ ಮಾಡೋ ಕೇಂದ್ರ ಅಂತ ಹೇಳಿ ಕಲೆಕ್ಷನ್ ಸೆಂಟರ್ ಮಾಡ್ಕೊಂಡು ಕೂತಿದ್ದಾರೆ. ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಸಿವಿಲ್ ಮ್ಯಾಟರ್ನಲ್ಲಿ ಯಾರು ವಾಸವಾಗಿದ್ದಾರೆ ಆ ಮನೇನ ಕೆಡವುತ್ತಾನೆ. ಸ್ವತಃ ಸಬ್ ಇನ್ಸ್ಪೆಕ್ಟರ್ ಹೋಗಿ ಈ ಮನೆ ನೀನು ಖಾಲಿ ಮಾಡು, ಇಲ್ಲ ಅಂದ್ರೆ ನಾಳೆ ನಾನು JCB ಕಳಿಸಿ ಬಿಡಿಸ್ತೀನಿ ಅಂತ ಹೇಳ್ತಾನೆ. ಬಿಡಿಸಿದಾನೆ ಇನ್ನೊಬ್ಬರ ಹತ್ರ ಹಣ ತಗೊಂಡು. ಯಾವನ್ರಿ ಕೊಟ್ಟೋನು ಇವನಿಗೆ ಅಧಿಕಾರ ಸಿವಿಲ್ ಮ್ಯಾಟರ್ನಲ್ಲಿ ಒಂದು ಮನೆ ಬೆಳೆಸೋದಕ್ಕೆ, ಆ ಕುಟುಂಬವನ್ನ ಬೀದಿಯಲ್ಲಿ ನಿಲ್ಲಿಸೋದಕ್ಕೆ ಇವನಿಗೆ ಯಾವನ ಅಧಿಕಾರ ಕೊಟ್ಟಿದ್ದಾನೆ? ಒಂದು ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ಗಳು ಏನಿದಾವೆ ಆ ಗೈಡ್ಲೈನ್ಸ್ ಪ್ರಕಾರ 7 ವರ್ಷದ ಒಳಗೆ ಶಿಕ್ಷೆ ಇರುವಂತಹ ಪ್ರಕರಣಗಳಿಗೆ ನೋಟಿಸ್ ಕೊಟ್ಟು ಕರೆಸಬೇಕು. ಈತ ಇಡೀ ಮನೆ ಮಂದಿ ಹೆದರಿ ಓಡೋಗ್ತಾರೆ. ಬೆಳಗ್ಗೆ 4 ಗಂಟೆಗೆ ಹೆಣ್ಣು ಮಕ್ಕಳು ಇರೋ ಮನೆ ಒಳಗೆ ಹೋಗ್ತಾನೆ. ಸುಲ್ತಾನ್ಪುರದಲ್ಲಿ ಮನೆ ಒಳಗೆ ಹೋಗ್ಲಿಕ್ಕೆ ಯಾವ ಕಾನೂನು ಇವನಿಗೆ ಅಧಿಕಾರ ಕೊಟ್ಟಿದೆ? ನಿನ್ನನ್ನ ಕೇಸಿಂದ ಬಿಡಬೇಕು ಅಂದ್ರೆ, ಚಾರ್ಜ್ ಶೀಟ್ ಅಲ್ಲಿ ನಿನ್ನ ಹೆಸರು ಕಡಿಮೆ ಮಾಡಬೇಕು ಅಂದ್ರೆ 2 ಲಕ್ಷ ಕೊಡು ಅಂತ ಹೇಳಿ ಕೇಳ್ತಾನೆ. ಒಬ್ಬರಿಗೆ ಅಲ್ಲ, 100 ಜನರಿಗೆ ನಾನು 100 ಫೋನ್ ಮಾಡಿ ಹೇಳಿದ್ದೀನಿ. ಅವರೆಲ್ಲರೂ ಕೂಡ ಇವತ್ತು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ. ಸರ್, ಇವಾಗ SP ಅವರು ಅಂದ್ರೆ ಪೂಜಾರಿ ಅವರು ಬೆಂಬಲಕ್ಕೆ ನಿಂತರ ಎಲ್ಲ ಒಂದ್ ಕಡೆ ಅಂತಂದ್ರೆ ಸ್ವತಃ ಪಿ ರಾಜು ಪೊಲೀಸರಾಗಿದ್ದರು. ಈ ರೀತಿ ಅವ್ರು ಮಾಡಬಾರ್ದು ಮುತ್ತಿಗೆ ಅಂತ ಹೇಳಿ ಅವ್ರಿಗೆ ಅಂದ್ರೆ ಪ್ರೆಸ್ ಮೀಟ್ ಮಾಡೋ ಮುಖಾಂತರ ಹೇಳಿದ್ರು. 100 ಸಾರಿ SP ಗೆ ಮಾತಾಡಿದ್ದೀನಿ, 100 ಸಾರಿ DSP ಗೆ ಮಾತಾಡಿದ್ದೀನಿ. ಈತ ಸಬ್ ಇನ್ಸ್ಪೆಕ್ಟರ್ ಯಾವ್ಯಾವ ಪ್ರಕರಣದಲ್ಲಿ ಹರಾಸ್ಮೆಂಟ್ ಮಾಡ್ತಾನೆ ಅವೆಲ್ಲವಕ್ಕೂ ಹೇಳ್ತೀನಿ. ನೋಡಿ, ಅಮಾಯಕರಿಗೆ ಇವನು ಈ ರೀತಿ ದುಡ್ಡು ಕೇಳ್ತಾ ಇದ್ದಾನೆ, ಅವನಿಗೆ ಎಚ್ಚರಿಕೆ ಕೊಡಿ, ಎಲ್ಲದಕ್ಕೂ ಹೇಳ್ತೀನಿ. ಏನು ಕ್ರಮ ತಗೊಂಡಿದ್ದಾರೆ? ಸೊ ಇಷ್ಟೆಲ್ಲ ಹಗರಣಗಳು ನಡೆದಾಗ ಇದನ್ನ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇವರಿಗೆ ಲೈಸೆನ್ಸ್ ಕೊಟ್ಟಂತೆ ಅಲ್ವಾ? ಹಾಗಾಗಿ ನಾನು ಪೊಲೀಸ್ ವ್ಯವಸ್ಥೆಯಲ್ಲಿ ಇರುವ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದೀನಿ. ಅದ್ರ ಬಗ್ಗೆ ಮಾತಾಡಿ. ಆರೋಗ್ಯ ಏರಿಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿ SP ಅವರು ಡಿಕ್ಲೇರ್ ಮಾಡಲಿ. ಆರೋಗ್ಯ ಏರಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ತಡೆ ಒಡ್ಲಿಕ್ಕೆ ಅವರು ಏನು ಕ್ರಮ ತಗೊಂಡಿದ್ದಾರೆ ಅದನ್ನ ಸಾರ್ವಜನಿಕರಿಗೆ ಹೇಳಿ. SP ಅವರು ಬಂದು ಎಷ್ಟು ಸಾರ್ವಜನಿಕ ಸಭೆಗಳನ್ನು ಮಾಡಿದ್ದಾರೆ ಇಲ್ಲಿ? ಆರೋಗ್ಯ ಏರಿಯ ಸಾರ್ವಜನಿಕರ ಸಭೆ ಮಾಡಬೇಕು ಅಂತೇಳಿ ಪೊಲೀಸ್ ಮ್ಯಾನ್ಯುಯಲ್ ಹೇಳುತ್ತಲ್ಲ, SP ಅವರು ಬಂದು ಯಾಕೆ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಸಾರ್ವಜನಿಕ ಸಭೆಯನ್ನ ಮಾಡಲಿಲ್ಲ? ಇವರ ಅಹವಾಲುಗಳನ್ನ ಯಾಕೆ ಕೇಳಲಿಲ್ಲ? ನೀವು ಬಂದು ಕೇಳಿದ್ದಾರೆ ನಿಮ್ಮ ಮುಂದೆನೆ ನಾವು ಹೇಳ್ತಿದ್ವಿ, ನನ್ನ ಹತ್ರ 2 ಲಕ್ಷ ಕೇಳಿದಾನೆ ಇವನು, ಇವನ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ. ಸೊ ಒಬ್ಬ ವರಿಷ್ಠಾಧಿಕಾರಿ ನಾನು ಭ್ರಷ್ಟಾಚಾರದ ಬಗ್ಗೆ ಹೇಳ್ತಾ ಇದ್ದಾನೆ, ಮುತ್ತಿಗೆ ಹಾಕೋದು ಮುಖ್ಯ ಅಲ್ಲ. ನನ್ನ ಪ್ರಶ್ನೆ ಇರೋದು ಭ್ರಷ್ಟಾಚಾರ ಆರೋಗ್ಯ ಏರಿಯಲ್ಲಿದೆ ಅಂತ. ಆರೋಗ್ಯ ಏರಿಯಲ್ಲಿ ನಡೆಯೋ ಭ್ರಷ್ಟಾಚಾರಕ್ಕೆ, ಹಣ ವಸೂಲಿಗೆ ನಿಮ್ಮ ಕ್ರಮ ಏನು? ಅಷ್ಟೇ ನನ್ನ ಪ್ರಶ್ನೆ.